ರೇ ಸಂದೀಪ, ಬಾರು ಇಲ್ಲೇ, ಬಾಟ್ಲಲ್ಲಿ ಹೊಡಿತೀನಿ ಬಾ. ಪಾಪ ಪರಿಹಾರ ಕಣಪ್ಪ, ಪಾಪ ಪರಿಹಾರ. ಲೋ ಸಂದೀಪ, ನೀನು ನನ್ನ ಲೈಫಲ್ಲಿ ಸ್ಟಡಿ ಮಾಡಿಬಿಟ್ಟೆಪ್ಪ. ನಿನ್ನ 2 ವರ್ಷಕ್ಕೆ ಕೆಳಗೆ ಮುಟ್ಟಿದ್ದೆ. ನನ್ನ ಲೈಫು ಎಲ್ಲ ಸ್ಕ್ರ್ಯಾಪ್ ಆಗಿ ಲೈಫಲ್ಲಿ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ಅದಕ್ಕೆ ಒಂದ್ಸಲ ನಿನ್ನ ಕಾಲು ಹಿಡಿದು ಬೆಳ್ಕೊತೀನಪ್ಪ. ಒಂದ್ಸಲ ಮನ್ಸಾರ ಕ್ಷಮಿಸಿನ ಅಂತ ಹೇಳ್ಬಿಡು. ಸ್ವಾತಿ ಇಲ್ಲೇದಾಳೆ, ಅವಳು ಒಪ್ಕೊಂಡ್ರು ಒಪ್ಕೋಬೋದು. ಕ್ಷಮಿಸಿದ್ದೀನಿ ಅಂತ ಹೇಳಕ್ಕೆ ಕೇಳ್ತು ಹೋಗ್ತೀಯ ನೀನು. ನಿನ್ನ ಲೈಫಲ್ಲಿ ಏನು ಸಮಸ್ಯೆ ಐತೆ ಹೇಳು, ನಾನು ಸಾಲ್ವ್ ಮಾಡ್ತೀನಿ. ನೀನು ಏನು ಕೆಲಸ ಮಾಡ್ತಾ ಇದೀಯ ಹೇಳು? ಅಯ್ಯೋ, ಕೆಲಸ ಹುಡುಕ್ತಾ ಇದೆಯಾ? ಅಯ್ಯೋ ನೀನು ಒಂದು ನಿಮಿಷ. ಓಕೆ, ಅಯ್ಯೋ ಅಲ್ಲೋ ಮೂರ್ತಿ, ನನಗೆ ಫ್ರೆಂಡ್ ಇದ್ದಾನೆ, ಅವನೊಂಥರ ದೇವಬಾಲವ ಇದ್ದಾಗೆ. ಅವ್ರಿಗೊಂದು ಕೆಲಸ 1 ಲಕ್ಷ. 1 ಲಕ್ಷ ಓಕೆನಾ? 1 ಲಕ್ಷ ಕೊಟ್ಬಿಡಿ. ಈಗಲಾದರೂ ಕ್ಷಮಿಸಿದಿರ ಅಂತ ಹೇಳು ಆಯ್ತು, ಹೇಳಲ್ಲ. ಕ್ಷಮಿಸ್ಬಿಟ್ಟ. ನೀನು ನನ್ನ ಕ್ಷಮಿಸಿದ್ರು ಅವಳು ಮಾತ್ರ ನನ್ನ ಕ್ಷಮಿಸಲ್ಲ. ಅವಳ ಕಾಲು ಹಿಡಿದು ಬೆಳ್ಕೊಂಡು ಅವಳು ನನ್ನ ಕಣ್ಣೀರಲ್ಲಿ ಅವಳ ಕಾಲು ತೊಳೆದ್ರು ನನ್ನ ಕ್ಷಮಿಸಲ್ಲ. ಅವಳ ಕಣ್ಣೆಲ್ಲ ನಾನು ಸಡೋಳಾಗ್ಬಿಟ್ಟಿದ್ದೀನಿ. ದ ಫೇಮಸ್ ಬಿಸ್ನೆಸ್ ಮ್ಯಾನ್ ಶರತ್, ಅವಳ ಕಣ್ಣಲ್ಲಿ ಒಬ್ಬ ಆರ್ಡಿನರಿ ಲೋಕಲ್ ಚಪ್ಪರ್. ನೀನು ಲವ್ ಮಾಡಿದ್ಯಾ? ವೆರಿ ಗುಡ್, ಮಾಡೋಕ್ಕೋಗ. ಯಾಕಂದರೆ ಲವ್ ಸ್ಟಾರ್ಟ್ ಆದಾಗ ಜಾಕಿ, ಲವ್ ಫೇಲ್ಯೂರ್ ಆದಾಗ ತಿರುಗಿ, ನಂತರ ಏನಂತ ಹೇಳ್ತೀಯ? ಸ್ವಾತಿ, ಶರತ್ ತುಂಬ ಒಳ್ಳೆಯದು, ನನ್ನ ಕೆಲಸ ಕೊಡಿಸ್ಬಿಟ್ಟು ಅವ್ರು ಪವಿತ್ರವಾದ ಪ್ರೀತಿ ಒಪ್ಕೊಂಬಿಡ ಅಂತ ಹೇಳ್ತೀಯ? ನನಗೊಂದು ಸತ್ಯ ಅರ್ಥ ಹೋಗೋಯ್ತು. ಹುಡುಗಿಯರು ಲೈಫಲ್ಲಿ ನಮ್ಮನ್ನು ಮರಿಬೇಕು ಅಂತ ಫಿಕ್ಸ್ ಆಗಿಬಿಟ್ರೆ ನಮ್ಮ ಮನೆ ಬರೋ ಬೇಗ ಬಿಟ್ಟು ಬರೆದ್ರೆ ಬ್ರಹ್ಮ ಬಂದರೂ ತಪ್ಸೋಕ್ಕಾಗಲ್ಲ. ಅವ್ರದ್ದೇನು ತಪ್ಪಿಲ್ಲ ಕಣೋ, ತಪ್ಪೆಲ್ಲ ಅಲ್ಲದೆ. ಪ್ರೀತಿಸೋ ಹುಡುಗಿನ ಹೆಂಗೆ ಪ್ರೀತಿಸ್ಬೇಕು, ಹೆಂಗೆ ನೋಡ್ಕೋಬೇಕಂತ ಗೊತ್ತಿಲ್ಲದ್ರೆ ತುಂಬ ಪ್ರೀತಿಸ್ಬಿಟ್ಟೆ. ಅಷ್ಟೇ ಅವಳು ನೋವು ಕೊಟ್ಬಿಟ್ಟೆ. ಈಗ ನೋಡು, ಅವಳ ನೋಡಿ ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಮರಿಯೋಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯೋಕ್ಕಾಗ್ದೆ. ಅಥವಾ ನನ್ನ ಬಾಳಿಗೆ ಅಷ್ಟು ಎಕ್ಕಿ ಹಾಕ. ಅವಳ ಲೈಫಲ್ಲಿ ನಂಗೆ ಸಿಗಲ್ಲ ಕಣೋ. ನಾನು ಅವಳ ಬರೆಯಲ್ಲ, ಅವಳು ನಂಗೆ ಸಿಗಲ್ಲ, ನಾನು ಅವಳು